ಪುರಿ ಜಗನ್ನಾಥ ಕ್ಷೇತ್ರಕ್ಕೆ ತಮಗೆಲ್ಲರಿಗೂ ಸ್ವಾಗತ. ದೇವಸ್ಥಾನದ ಮುಂಭಾಗದಲ್ಲಿ ಇರುವಂಥದ್ದು ಸಿಂಹದ್ವಾರ. ಈ ಸಿಂಹದ್ವಾರದ ಮುಖಾಂತರವಾಗಿ ನಾನು, ಸರ್ವಾರ್ಥ, ಶ್ರಾವಣಿ 3 ಜನ ದರ್ಶನದ ಪ್ರವೇಶವನ್ನು ಮಾಡಿಕೊಂಡ್ವಿ. ಒಂದೊಂದು ದ್ವಾರಕ್ಕೆ ಒಂದೊಂದು ವಿಶೇಷತೆ ಇದೆ. ಹೀಗೆ ದೊಡ್ಡದಾದಂತಹ ಏನು ಸಾಲುಗಳನ್ನು ನೋಡ್ತಾ ಇದ್ದೀರಿ, ಇದುವೇ ದರ್ಶನಕ್ಕೆ ಇಲ್ಲಿರುವಂತಹ ವ್ಯವಸ್ಥೆ. ಇಲ್ಲಿ ಯಾವುದೇ ರೀತಿಯಾದಂತಹ ಟಿಕೆಟಿನ ವ್ಯವಸ್ಥೆ ಇರುವುದಿಲ್ಲ. ಕೇವಲ ಈ ಸರತಿ ಸಾಲಿನಿಂದ ನೀವು ಶೀಘ್ರವಾಗಿ ಆ ಜಗನ್ನಾಥ ದೇವರ ದರ್ಶನವನ್ನು ಮಾಡಿಕೊಳ್ಳಬಹುದು. ಗೋಪುರದ ಮೇಲೆ ನಿಮಗೆ ಕಾಣಿಸ್ಲಿಕ್ಕೆ ಸಿಗುವಂಥದ್ದು ಮಹಾಸುದರ್ಶನ. ಅದರ ಮೇಲೆ ಇರುವಂಥದ್ದು ಕೀರ್ತಿ ಪತಾಕೆ. ನೀವು ನಡಿತಾ ಹೋದ್ರಿ ಅಂತಂತಂದರೆ ಆ ಲೈನ್ಗಳ ಏನು ಸರತಿ ಸಾಲಿದೆ ಅಲ್ಲಿ ನಿಮಗೆ ಪ್ರಾರಂಭ ಸಿಗ್ತದೆ. ರಾತ್ರಿ 11 ಗಂಟೆವರೆಗೂ ನಿಮಗೆ ದರ್ಶನಕ್ಕೆ ಅವಕಾಶ ಇದೆ. ಒಂದು ಬಾರಿ ಶಯನಾರತಿ ಆಯಿತು ಅಂತಂದರೆ ಅಲ್ಲಿಂದ ದರ್ಶನಕ್ಕೆ ಅಲ್ಲಿ ಯಾರಿಗೂ ಅನುಕೂಲವನ್ನು ಮಾಡಿಕೊಡುವುದಿಲ್ಲ. ಆನ್ಲೈನ್ನಲ್ಲಿ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 9 ಗಂಟೆ ಎಂದು ಉಲ್ಲೇಖಿತವಾಗಿದೆ. ಆದರೆ ನಿಜವಾದಂತಹ ಸಮಯ ರಾತ್ರಿ 11 ಗಂಟೆವರೆಗೂ ಕೂಡ ಇರ್ತದೆ. ಹೀಗೆ ಸರತಿ ಸಾಲಿನಲ್ಲಿ ಸ್ವಾಮಿ ಜಗನ್ನಾಥ ದೇವರ ದರ್ಶನಕ್ಕೆ ಅನೇಕ ಜನ ಸದ್ಭಕ್ತರು ಹೊರಟಿದ್ರು. ನಾವು ಕೂಡ ಲೈನಿನಲ್ಲಿ ಹೊರಟ್ವಿ. ಮುಂದೆ ಆಗಿದ್ದೇ ಆ ಸ್ವಾಮಿಯ ದರ್ಶನ. ನೀವು ನೋಡ್ತಾ ಇರುವಂತಹ ಗೋಪುರ ಸ್ವಾಮಿ ಜಗನ್ನಾಥ ದೇವರ ಗರ್ಭಗೃಹದ್ದು. ಈ ಕೀರ್ತಿ ಪತಾಕೆಯನ್ನು ನೀವೇನು ನೋಡ್ತಾ ಇದ್ದೀರಿ, ಈ ಎತ್ತರದ ಗೋಪುರವನ್ನು ನಿತ್ಯದಲ್ಲಿ ಹತ್ತಿ ಧ್ವಜ ಬದಲಾವಣೆಯನ್ನು ಮಾಡ್ತಾರೆ. ಆ ಬದಲಾವಣೆ ಮಾಡಿದಂತಹ ಧ್ವಜವನ್ನು ಕೂಡ ಎಲ್ಲ ಭಕ್ತರಿಗೆ ಕೊಡುವಂತಹ ವಾಡಿಕೆಯೂ ಇದೆ. ಎಷ್ಟೋ ಜನ ಆ ಧ್ವಜವನ್ನು ಖರೀದಿಯೂ ಕೂಡ ಮಾಡ್ತಾರೆ. ಹೀಗೆ ಸ್ವಾಮಿ ಜಗನ್ನಾಥ ಕ್ಷೇತ್ರದಲ್ಲಿ ಎಲ್ಲವೂ ವಿಶೇಷ. ಅನ್ನದಾನದ ಮಹಿಮೆಯಂತೂ ಹೇಳಲಿಕ್ಕೆ ಸಾಧ್ಯವಿಲ್ಲ. 7 ಮಡಿಕೆಗಳನ್ನಿಟ್ಟು ಅನ್ನದಾನ ಮಾಡಿದರೆ ಮೊಟ್ಟ ಮೊದಲು ಆ ಅನ್ನಕ್ಕೆ ಇಟ್ಟಾಗ 7 ಮಡಿಕೆಗಳಲ್ಲಿ ಏಕ್ದಮ್ ಮ್ಯಾಲೆ ಯಾವ್ದು ಮಡಿಕೆ ಇಟ್ಟಿರ್ತೀವಿ ಆ ಮಡಿಕೆಯಿಂದ ಅನ್ನ ಆಗ್ತದೆ. ಆಮೇಲೆ ಕೆಳಗಿನ ಎಲ್ಲ ಪಾತ್ರೆಗಳಲ್ಲಿ ಅನ್ನ ಆಗ್ತದೆ. ಅಷ್ಟು ವಿಶೇಷವಾಗಿರತಕ್ಕಂತಹ ಸ್ವಾಮಿ ಜಗನ್ನಾಥನ ಅನ್ನಪ್ರಸಾದವನ್ನು ಕೂಡ ನಾವು ಅವತ್ತಿನ ರಾತ್ರಿ ಸ್ವೀಕಾರ ಮಾಡಿದ್ವಿ. ಸ್ವಾಮಿ ಜಗನ್ನಾಥನಿಗೆ ವಿಶಿಷ್ಟವಾದಂತಹ ಭೋಗಗಳು, ನೈವೇದ್ಯಗಳು ಇದೆಲ್ಲವೂ ಕೂಡ ಬಹಳ ಸುಂದರವಾಗಿದೆ. ಹಾಗೆಯೇ ಸುತ್ತಮುತ್ತಲೂ ಎಲ್ಲ ಕಡೆಗೂ ಕೂಡ ಅತ್ಯಂತ ವಿಜೃಂಭಣೆಯಿಂದ ಕೂಡಿದಂತಹ ವಾತಾವರಣ, ಕಮಾನುಗಳು, ದೇವಸ್ಥಾನದ ಸುತ್ತಲೂ ನಿಮಗೆ ಆ ಒಂದು ವೈಬ್ಸ್ ಅಂತ ನಾವೇನು ಹೇಳ್ತೀವಿ ಅದು ಬಹಳ 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 ಸುಂದರವಾಗಿದೆ. 2 ಕ್ಷಣ ನೀವಲ್ಲಿ ಕುಳಿತುಕೊಂಡು ಧ್ಯಾನ, ಪೂಜೆ, ಪುನಸ್ಕಾರಗಳು, ನಿಮ್ಮ ಮನಸ್ಸಿನಲ್ಲಿರ್ತಕ್ಕಂತಹ ಇಷ್ಟಾರ್ಥಗಳನ್ನು ಸ್ವಾಮಿ ಜಗನ್ನಾಥನಿಗೆ ನಿವೇದನೆ ಮಾಡಿಕೊಂಡಾಗ ಅದೆಲ್ಲವೂ ಕೂಡ ನೆರವೇರುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಹೀಗೆ ದೇವಸ್ಥಾನಕ್ಕೆ 10 ಹಲವಾರು ವಿಶೇಷತೆಗಳಿವೆ. ಆ ಒಂದೊಂದು ವಿಶೇಷತೆಯನ್ನು ಹೇಳ್ತಾ ಹೋದರೆ ಸಮಯ ಸಾಲುವುದಿಲ್ಲ. ಈ ವಿಡಿಯೋದಲ್ಲಿ ನಿಮಗೆ ದೇವಸ್ಥಾನದ ಮುಖ್ಯ ಗೋಪುರದ ದರ್ಶನ ಹಾಗೂ ಧ್ವಜದ ಒಂದು ಮೇಲೆ ಇರತಕ್ಕಂತಹ ಸುದರ್ಶನ ಚಕ್ರ ಇದೆಲ್ಲದರ ದರ್ಶನವನ್ನು ಮಾಡಿಸಿದ್ದೇವೆ. ಮುಂದಿನ ವಿಡಿಯೋ ಭಾಗದಲ್ಲಿ ಪ್ರತಿಯೊಂದು ದ್ವಾರದ ವಿಶೇಷತೆಯನ್ನು ನಿಮಗೆ ತಿಳಿಸ್ಕೊಡ್ತೇನೆ. 4 ಮಹಾದ್ವಾರಗಳು ಈ ಸ್ವಾಮಿ ಜಗನ್ನಾಥನ ಒಂದು ಕ್ಷೇತ್ರಕ್ಕೆ ಇದೆ. ಒಂದೊಂದು ದ್ವಾರವೂ ಕೂಡ ಅಷ್ಟೇ ವಿಶೇಷ. ಆ 4 ದ್ವಾರಕ್ಕೆ ಪ್ರದಕ್ಷಿಣಾಕಾರವಾಗಿ ನೀವು ಪ್ರದಕ್ಷಿಣೆಯನ್ನು ಹಾಕಬಹುದು. ಸೊ ಆ ದ್ವಾರಗಳು ಎಲ್ಲಿದೆ, ಯಾವ ರೀತಿಯಾಗಿವೆ, ಒಂದೊಂದು ದ್ವಾರಕ್ಕೆ ಏನು ವಿಶೇಷತೆ ಇದೆ, ಯಾವ ದ್ವಾರದಿಂದ ಪ್ರವೇಶ ಪಡೆದರೆ ಏನು ಫಲಗಳಿವೆ, ಸೊ ಇದೆಲ್ಲದರ ಒಂದು ಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ಅತ್ಯಂತ ಶೀಘ್ರದೊಳಗೆ ಹೇಳಿಕೊಡ್ತೇನೆ. ಸ್ವಾಮಿ ಜಗನ್ನಾಥನ ಸ್ಮರಣೆಯನ್ನು ಮಾಡಿ ಆದಷ್ಟು ಬೇಗನೆ ಆ ಸ್ವಾಮಿ ನಿಮಗೆ ದರ್ಶನವನ್ನು ಕೊಡಲಿ ಅಂಥೇಳಿ ಕೇಳಿಕೊಳ್ಳಿ. ದರ್ಶನ ಕೊಟ್ಟಿದ್ದ ಅಂತಂದರೆ ಪುನರ್ದರ್ಶನ ಭಾಗ್ಯ ಪ್ರಾಪ್ತಿರಸ್ತು ಅಂತನ್ನುವುದನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಜಗನ್ನಾಥ ಕ್ಷೇತ್ರ
ಇದು ಜಗದೊಡೆಯನಾಗಿರ್ತಕ್ಕಂತಹ, ಜಗತ್ತಿಗೆ ಬೆಳಕನ್ನು ನೀಡತಕ್ಕಂತಹ ಸ್ವಾಮಿಯ ದರ್ಶನ ಭಾಗ್ಯದ ಕ್ಷೇತ್ರ. ಜಯ ಜಗನ್ನಾಥ್.